ಪವರ್ ಶೇರಿಂಗ್ ಫೈಟ್ ಮಧ್ಯೆ ಸಿಎಲ್ಪಿ ಮೀಟಿಂಗ್ ನಾಯಕತ್ವ ವಿಚಾರವಾಗಿ ಸಿಎಲ್ಪಿ ಸಭೆಯಲ್ಲಿ ಚರ್ಚೆಯನ್ನ ಮಾಡುವ ಸಾಧ್ಯತೆ ಇದೆ. ಪವರ್ ಶೇರಿಂಗ್ ಫೈಟ್ ಜೋರಾಗಿ ನಡೀತಾ ಇದೆ. ಇದರ ನಡುವೆ ಸಿಎಲ್ಪಿ ಮೀಟಿಂಗ್ ನಾಯಕತ್ವ ವಿಚಾರವಾಗಿ ಸಿಎಲ್ಪಿ ಸಭೆಯಲ್ಲಿ ಚರ್ಚೆಯನ್ನ ಮಾಡುವ ಸಾಧ್ಯತೆ ಇದೆ. ಸಿಎಂ ಬದಲಾವಣೆ ಇಲ್ಲ ಅಂತ ಹೇಳಿರುವ ಎಂಎಲ್ಸಿ ಯತೀಂದ್ರ ಹೇಳಿಕೆಗೆ ಡಿಕೆಶಿ ಆಪ್ತರಿಂದ ಅಸಮಾಧಾನವನ್ನ ವ್ಯಕ್ತಪಡಿಸಲಾಗ್ತಿದೆ. ಗೌಪ್ಯವಾಗಿ ಶಾಸಕರ ಅಭಿಪ್ರಾಯ ಸಂಗ್ರಹ ಆಗುತ್ತಾ? ಹಾಗಾದ್ರೆ ಮೀಟಿಂಗ್ ನಲ್ಲಿ ಸಿಎಂ ಡಿಸಿಎಂ ಬಣ ಶಕ್ತಿ ಪ್ರದರ್ಶನ. ಪವರ್ ಶೇರಿಂಗ್ ಫೈಟ್ ಮಧ್ಯೆ ಸಿಎಲ್ಪಿ ಮೀಟಿಂಗ್ ಅನ್ನ ಕರೆಯಲಾಗಿದೆ. ನಾಯಕತ್ವ ವಿಚಾರವಾಗಿ ಸಿಎಲ್ಪಿ ಸಭೆಯಲ್ಲಿ ಚರ್ಚೆ ಮಾಡುವ ಸಾಧ್ಯತೆ ಇದೆ. ಸಿಎಂ ಬದಲಾವಣೆ ಇಲ್ಲ ಅಂತ ಎಂಎಲ್ಸಿ ಯತೀಂದ್ರ ಅವರು ಹೇಳಿಕೆಯನ್ನ ಕೊಟ್ಟಿದ್ರು. ಯತೀಂದ್ರ ಹೇಳಿಕೆಗೆ ಡಿಕೆಶಿ ಆಪ್ತರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಈ ಒಂದು ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರು ಕೂಡ ಯಾವುದೇ ರೀತಿಯ ಸ್ಟೇಟ್ಮೆಂಟ್ ನೀಡಬಾರದು ಅಂತ ಸಿಎಂ ಡಿಸಿಎಂ ಇಬ್ರು ಕೂಡ ಹೇಳಿದ್ರು. ಆದ್ರೂ ಕೂಡ ಯತೀಂದ್ರ ಸಿದ್ದರಾಮಯ್ಯ ಅವರು 5 ವರ್ಷವೂ ಕೂಡ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿ ಮುಂದುವರಿತಾರೆ, ಯಾವುದೇ ರೀತಿಯ ನಾಯಕತ್ವ ಬದಲಾವಣೆ ಇಲ್ಲ ಎಂಬ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಒಂದು ಹೇಳಿಕೆ ಕಾಂಗ್ರೆಸ್ ಪಾಳ್ಯದಲ್ಲಿ ತೀವ್ರ ಸಂಚಲನವನ್ನ ಸೃಷ್ಟಿ ಮಾಡಿದೆ. ಹೈಕಮಾಂಡ್ ಸೂಚನೆ ಕೊಟ್ಟರೂ ಕೂಡ ಈ ರೀತಿಯಾಗಿ ಯಾವ ಕಾರಣಕ್ಕೆ ಹೇಳಿಕೆ ಕೊಟ್ರು ಅಂತ ಸಾಕಷ್ಟು ಚರ್ಚೆ ಆಗಿತ್ತು. ಹಾಗಾಗಿ ಸಿಎಲ್ಪಿ ಸಭೆಯನ್ನ ಕರೆದಿರುವ ಬೆನ್ನಲ್ಲೇ ಈ ಒಂದು ವಿಚಾರವನ್ನು ಕೂಡ ಚರ್ಚೆ ಮಾಡುವ ಸಾಧ್ಯತೆ ಇದೆ. ಯಾವ ಕಾರಣಕ್ಕೆ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ರು ಅಂತ ಕೂಡ ಚರ್ಚೆಯನ್ನ ಮಾಡ್ತಾರೆ. ಜೊತೆಗೆ ಈಗ ಅಧಿವೇಶನ ಇರೋದ್ರ ಹಿನ್ನೆಲೆ ಅಧಿವೇಶನದಲ್ಲಿ ಯಾವೆಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡಬೇಕು, ಜೊತೆಗೆ ವಿಪಕ್ಷಗಳನ್ನ ನಾವು ಯಾವ ರೀತಿ ಎದುರಿಸಬೇಕಾಗತ್ತೆ, ಸಮರ್ಥವಾಗಿ ಎದುರಿಸಬೇಕಂದ್ರೆ ಏನೆಲ್ಲ ಮಾಡಬೇಕು, ಈ ಎಲ್ಲ ವಿಚಾರಗಳ ಬಗ್ಗೆ ಕೂಡ ಚರ್ಚೆಯನ್ನ ಮಾಡ್ತಾರೆ. ಮುಖ್ಯವಾಗಿ ಈ ಒಂದು ಪವರ್ ಫೈಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯತೀಂದ್ರ ಸಿದ್ದರಾಮಯ್ಯ ಅವರು ನೀಡಿರುವ ಹೇಳಿಕೆ, ಈ ಒಂದು ವಿಚಾರವಾಗಿ ಚರ್ಚೆ ಮಾಡ್ತಾರೆ. ಸಿಎಂ ಡಿಸಿಎಂ ಪರವಾಗಿ ನಿಲ್ಲೋರು ಯಾರ್ಯಾರು, ಇಬ್ಬರಲ್ಲಿ ಯಾರಿಗೆ ಹೆಚ್ಚು ಶಾಸಕರ ಬೆಂಬಲ ಇದೆ, ಡಿಕೆ ಬೆಂಬಲಕ್ಕೆ ನಿಲ್ಲುವ ಶಾಸಕರ ಸಂಖ್ಯೆ ಹೆಚ್ಚುತ್ತಾ, ಸಿಎಲ್ಪಿ ಮೀಟಿಂಗ್ ನಲ್ಲಿ ಬಣಗಳ ಬಲಾಬಲದ ಪರೀಕ್ಷೆ ನಡೆಸಲಾಗುತ್ತಾ, ಬಲಾಬಲ ಪರೀಕ್ಷೆಗೆ ತೆರೆಮರೆಯಲ್ಲಿ ತಂತ್ರ ನಡೀತಾ ಇದೆಯಾ? ಹಾಗಾದ್ರೆ ತೀವ್ರ ಕುತೂಹಲ ಕೆರಳಿಸಿದ ಇಂದಿನ ಸಿಎಲ್ಪಿ ಮೀಟಿಂಗ್ ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಈ ಒಂದು ಸಿಎಲ್ಪಿ ಸಭೆ ಸಿಎಂ ಡಿಸಿಎಂ ಪರವಾಗಿ ಯಾರ್ಯಾರಿದ್ದಾರೆ, ಎಷ್ಟು ಶಾಸಕರು ಸಿಎಂ ಪರವಾಗಿ ನಿಂತ್ಕೊಳ್ತಾರೆ, ಎಷ್ಟು ಶಾಸಕರು ಡಿಕೆ ಶಿವಕುಮಾರ್ ಅವರ ಪರವಾಗಿ ನಿಂತ್ಕೊಳ್ತಾರೆ, ಈ ಒಂದು ವಿಚಾರವಾಗಿ ಚರ್ಚೆ ಮಾಡ್ತಾರ. ಜೊತೆಯಲ್ಲಿ ಇಬ್ಬರಲ್ಲಿ ಯಾರಿಗೆ ಹೆಚ್ಚು ಶಾಸಕರ ಬೆಂಬಲ ಇದೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ಈ ಒಂದು ಪರೀಕ್ಷೆಯನ್ನ ನಡೆಸ್ತಾರಾ ಎಂಬ ಕುತೂಹಲ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ. ಯಾಕೆಂತಂದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ತಮ್ಮ ಬಣದ ಶಕ್ತಿಯನ್ನ ಪ್ರದರ್ಶನ ಮಾಡುವ ಸಾಧ್ಯತೆ ಇದೆ. ಸಿದ್ದರಾಮಯ್ಯ ಅವರು ಕೂಡ ತಮ್ಮ ಬಣದ ಶಕ್ತಿ ಪ್ರದರ್ಶನ ಮಾಡಲಿಕ್ಕೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಇಂದಿನ ಸಿಎಲ್ಪಿ ಮೀಟಿಂಗ್ ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಹಿಂದೆಯೂ ಕೂಡ ಈ ಒಂದು ಪವರ್ ಫೈಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯತೀಂದ್ರ ಸಿದ್ದರಾಮಯ್ಯ ಅವರು ನೀಡಿದ ಹೇಳಿಕೆಯ ನಂತರವೇ ಬಹಳ ಚರ್ಚೆ ಆಗಿದ್ದು. ಯಾಕೆಂತಂದ್ರೆ ಅಷ್ಟು ದಿನ ಸ್ವಲ್ಪ ತಣ್ಣಗಾಗಿತ್ತು, ತೆರೆಮರೆಯಲ್ಲಿ ಆ ಒಂದು ವಿಚಾರವನ್ನ ಚರ್ಚೆ ಮಾಡ್ತಾ ಇದ್ರು. ಯಾವಾಗ ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆಯನ್ನು ಕೊಟ್ಟರು ಆಗ ಪವರ್ ಫೈಟ್ ವಿಚಾರದ ಚರ್ಚೆ ಜೋರಾಯಿತು. ಸಂಪುಟ ಸದಸ್ಯರಿಗೆ ಸಿಎಂ ಡಿಸಿಎಂ ಸಂದೇಶ. ಈಗ ಆಲ್ರೆಡಿ ಸಾಕಷ್ಟು ಗೊಂದಲ ಸೃಷ್ಟಿಯಾಗಿದೆ. ಬಹಿರಂಗವಾಗಿ ಮಾತನಾಡದಂತೆ ತಾಕೀತು ಮಾಡುವ ಸಾಧ್ಯತೆ ಇದೆ. ನಾಯಕತ್ವ ವಿಚಾರ ಹೈಕಮಾಂಡ್ ಡಿಸೈಡ್ ಮಾಡುತ್ತೆ. ಹೈಕಮಾಂಡ್ ಹೇಳಿದ್ದನ್ನ ನಾವೆಲ್ಲರೂ ಕೇಳೋಣ. ಅಧಿವೇಶನದ ಹೊತ್ತಲ್ಲಿ ವಿಪಕ್ಷಗಳಿಗೆ ಅಸ್ತ್ರ ಕೊಡಬೇಡಿ, ಈ ಒಂದು ಹೇಳಿಕೆಯನ್ನ ನೀಡುವ ಸಾಧ್ಯತೆ ಕೂಡ ಇದೆ. ಅಧಿಕಾರ ಹಂಚಿಕೆ ಹೇಳಿಕೆಯಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ. ಈಗ ಹೇಳಿಕೆ ಕೊಟ್ಟಿರೋದೇ ಯತೀಂದ್ರ ಸಿದ್ದರಾಮಯ್ಯ ಅವರು. ಹೈಕಮಾಂಡ್ ಹೇಳೋವರೆಗೂ ಕೂಡ ಎಲ್ಲರೂ ಸೈಲೆಂಟ್ ಆಗಿರಿ. ಸಂಪುಟ ಸದಸ್ಯರಿಗೆ ಸಿಎಂ ಡಿಸಿಎಂ ಈ ಒಂದು ಸಂದೇಶವನ್ನ ರವಾನೆ ಮಾಡುವ ಸಾಧ್ಯತೆ ದಟ್ಟವಾಗಿ ಕಾಣ್ತಾ ಇದೆ. ಆದ್ರೆ ಯತೀಂದ್ರ ಸಿದ್ದರಾಮಯ್ಯ ಅವರೇ ಈ ಒಂದು ಹೇಳಿಕೆ ಕೊಟ್ಟಿರೋದ್ರಿಂದ, ಪಕ್ಷದ ಶಿಸ್ತು ಕ್ರಮವನ್ನ ಪಾಲನೆ ಮಾಡದೇ ಇರೋದ್ರಿಂದ ಅವರ ವಿರುದ್ಧ ಯಾವ ರೀತಿಯ ಕ್ರಮವನ್ನ ಜರುಗಿಸ್ತಾರೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಹಿಂದೆಯೂ ಕೂಡ ಅವರು ಹೇಳಿಕೆಯನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಪಕ್ಷದಿಂದ ಯಾವುದೇ ರೀತಿಯ ಶಿಸ್ತು ಕ್ರಮವನ್ನ ಜರುಗಿಸಿರಲಿಲ್ಲ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ. ಸದ್ಯಕ್ಕೆ ಈ ಒಂದು ಸಿಎಲ್ಪಿ ಮೀಟಿಂಗ್ ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಯಾವೆಲ್ಲ ವಿಚಾರವಾಗಿ ಚರ್ಚೆ ಮಾಡ್ತಾರೆ ಅನ್ನೋದು ಕೂಡ ಬಹಳ ಮುಖ್ಯ. ಜೊತೆಗೆ ಈ ಒಂದು ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರು ಕೂಡ ಯಾವುದೇ ರೀತಿ ಹೇಳಿಕೆಯನ್ನು ಕೊಡಬಾರದು ಅಂತ ಎಷ್ಟೇ ತಾಕೀತ್ ಮಾಡಿದ್ರು ಕೂಡ ಯತೀಂದ್ರ ಸಿದ್ದರಾಮಯ್ಯ ಅವರು ಈ ಒಂದು ವಿಚಾರವಾಗಿ ಮಾತನಾಡಿದ್ದಾರೆ. ಆದ್ರೆ ಇವರ ವಿರುದ್ಧ ಹಿಂದೆಯೂ ಕೂಡ ಕೊಟ್ಟಂತಹ ಹೇಳಿಕೆಗೆ ಯಾವುದೇ ರೀತಿಯ ಶಿಸ್ತು ಕ್ರಮವನ್ನ ಜರುಗಿಸಿರ್ಲಿಲ್ಲ. ಈಗಲೂ ಕೂಡ ಅದೇ ರೀತಿ ಮಾಡ್ತಾರ ಅಥವಾ ಏನಾಗುತ್ತೆ ಈ ಒಂದು ಸಿಎಲ್ಪಿ ಸಭೆಯಲ್ಲಿ? ಸಾಹಿತ್ಯ ಅಧಿವೇಶನದ 2ನೇ ದಿನ ಇವತ್ತು
ಇವತ್ತು ಖಾಸಗಿ ಹೋಟೆಲ್ನಲ್ಲಿ ಸಂಜೆ ಸಿಎಲ್ಪಿ ಸಭೆಯನ್ನ ಆಯೋಜನೆ ಮಾಡಲಾಗಿದೆ. ಪ್ರಮುಖವಾಗಿ ನಾಯಕತ್ವ ವಿಚಾರಕ್ಕೆ ಆ ವಿಪಕ್ಷಗಳು ತಿರುಗೇಟು ಕೊಡುವಂತಹ ನಿಟ್ಟಿನಲ್ಲಿ ಏನಾದ್ರೂ ಮಾತನಾಡಿದ್ರೆ ಅವರಿಗೆ ಯಾವ ರೀತಿಯಾಗಿ ಮಾತನಾಡಬೇಕು ಅನ್ನುವಂತಹದ್ದು, ಜೊತೆಗೆ ವಿಪಕ್ಷಗಳ ತಯಾರಿ ಏನಿದೆ ಅಂದ್ರೆ ಈ ಒಂದು ಸರ್ಕಾರವನ್ನ ಕಟ್ಟಿ ಹಾಕುವಂತಹ ನಿಟ್ಟಿನಲ್ಲಿ ಅವರ ತಯಾರಿಗೆ ತಿರುಗೇಟನ್ನ ಯಾವ ರೀತಿಯಾಗಿ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮೊದಲ ಭಾಗವಾಗಿ ಚರ್ಚೆ ಆಗುವಂತಹ ಸಾಧ್ಯತೆ ಇದೆ. ಇದ್ರ ಜೊತೆಗೆ ನಾಯಕತ್ವ ವಿಚಾರವಾಗಿ ಶಾಸಕರುಗಳೇ ಹೇಳಿಕೆಗಳನ್ನ ನೀಡ್ತಿರೋದ್ರಿಂದ ಅವ್ರಗಳಿಗೂ ಕೂಡ ಒಂದಿಷ್ಟು ಸೂಚನೆ ಸಲಹೆಗಳನ್ನ ನೀಡಬಹುದು. ಯಾಕಂದ್ರೆ ಇಬ್ಬರು ಒಟ್ಟಾಗಿ ಹೋಗ್ತಿದ್ದೇವೆ ಅನ್ನುವಂತಹ ಬಹಿರಂಗ ಹೇಳಿಕೆ ಕೊಟ್ಟ ನಂತರವೂ ಕೂಡ ಖುದ್ದು ಸಿದ್ದರಾಮಯ್ಯ ಅವರ ಪುತ್ರರೇ 5 ವರ್ಷ ಮುಂದುವರಿತಾರೆ ಅನ್ನುವಂತಹ ಮಾತುಗಳು, ಜೊತೆಗೆ ಅದಾದ ನಂತರದಲ್ಲಿ ಡಿಕೆಶಿ ಬಣದ ಮಾತುಗಳು ಎಲ್ಲವೂ ಕೂಡ ನಿನ್ನೆ ನಡೆದು ಹೋಗಿದೆ. ಹಾಗಾಗಿ ಆ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಸೂಚನೆ ಕೊಡಬಹುದು. ನೋಟಿಸ್ ಅನ್ನುವಂತಹದ್ದು ಸದ್ಯಕ್ಕೆ ಯಾವುದಕ್ಕೂ ಕೂಡ ಎದುರುವಂತಹ ಯಾವುದೇ ಶಾಸಕರು ಕಾಂಗ್ರೆಸ್ನಲ್ಲಿ ಇಲ್ಲ. ಹಿಂದೆ ಒಂದೆರಡು ನೋಟಿಸ್ ಅನ್ನ ಕೊಟ್ಟಾಗ್ಲೂ ಕೂಡ ಅದು ಮುಂದುವರೆದಿತ್ತು ಮಾತುಕತೆ, ಈಗಲೂ ಅದೇ ಆಗಿದೆ. ಹಾಗಾಗಿ ನೋಟಿಸ್ಗೆ ಎದುರುತ್ತಾರೆ ಅನ್ನುವಂತಹದ್ದೇನು ಇಲ್ಲ. ಆದ್ರೆ ಸಿಎಲ್ಪಿ ಸಭೆಯಲ್ಲಿ ಒಂದಿಷ್ಟು ಚರ್ಚೆ ಆಗುವಂತಹದ್ದು, ಜೊತೆಗೆ ಅವರಿಗೆ ಒಂದಿಷ್ಟು ಈ ರೀತಿ ಬಹಿರಂಗ ಮಾತನಾಡಬೇಡಿ ಅನ್ನುವಂತಹ ನಿಟ್ಟಿನಲ್ಲಿ ಸಂದೇಶ ಕೊಡುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಯಾಕಂದ್ರೆ ಸಾಕಷ್ಟು ಗೊಂದಲ ಸೃಷ್ಟಿಯಾಗಿದೆ. ನಾಯಕತ್ವ ವಿಚಾರ ಹೈಕಮಾಂಡ್ಗೆ ಬಿಟ್ಟಿದ್ದು ಅಂತ ಹೇಳಿದ್ಮೇಲೂ ಕೂಡ ಮಾತುಕತೆ ನಡೀತಾ ಇದೆ. ಹೀಗಾಗಿ ಅವ್ರಿಗೆ ಈ ಬಹಿರಂಗವಾಗಿ ಮಾತನಾಡಬಾರ್ದು ಅನ್ನುವಂತಹ ತಾಕೀತನ್ನ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಇದರ ಜೊತೆಗೆ ಹೈಕಮಾಂಡ್ ಇದೇ ನಾಯಕತ್ವ ವಿಚಾರವನ್ನ ಅದೇ ಡಿಸೈಡ್ ಮಾಡುತ್ತೆ. ಅದಕ್ಕೆ ಎಲ್ಲರೂ ಒಪ್ಪಿ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಚರ್ಚೆ ಆಗುವಂತಹ ಸಾಧ್ಯತೆಗಳು ಇದೆ. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಮಾಹಿತಿಗಾಗಿ.